ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಈಗ ವಿಶ್ವಪ್ರಸಿದ್ಧ ಬಿಜಾಪುರದ ಸುಪ್ರಸಿದ್ಧ ಗೋಳಗುಮ್ಮಟಕ್ಕೆ ಬಂದಿದ್ದೀವಿ. ಇದರದ ಕಂಪ್ಲೀಟ್ ವಿಡಿಯೋ ಇದೆ. ನಾವು ಬಿಜಾಪುರ ಕಂಪ್ಲೀಟ್ ವಿಡಿಯೋ ಇದೆ. ಅದು ಏನಂತಂದರೆ ಅಲ್ಲಿ ಎಂಟ್ರೆನ್ಸ್ಗೆ ಒಬ್ಬರಿಗೆ ದೊಡ್ಡವ್ರಿಗೆ 20 ರೂಪಾಯಿ ಇದೆ. 10 ವರ್ಷದ ಒಳಗಿನವ್ರಿಗೆ ಹುಡುಗರಿಗೆ ಯಾವ ಟಿಕೆಟ್ ಇರಲ್ಲ. ಇದೆ ನೋಡಿ, ಇದು ಮೊದಲೊಂದು ಗೋಪುರ ಬರುತ್ತೆ, ಆ ನಂತರ ಇನ್ನೊಂದು ಗೋಪುರ ಇದೆ, ಮತ್ತು ಮೂರನೇದ್ದು ಗೋಳಗುಮ್ಮಟ. ಈ ಮಂಟಪ ಇದೇನು ಇದರಿಗೆ ನಿಮ್ಗೆ ಕಾಣುತ್ತಲ್ಲ ಅಂಥ ಮಂಟಪಗಳು ಮತ್ತು ಎಡಕ್ಕೊಂದು ಬಲಕ್ಕೊಂದಿದೆ. ನೋಡೋಣ, ದರ್ಶನ ಕೊಟ್ಟಿದೆ, ಇದು ನೋಡೋಕೆ ಹೋಗ್ತಾ ಇದ್ದೀವಿ. ಓಕೆ, ಇವು ಆದಿಲ್ ಶಾಹಿಗಳ ಗೋರಿಗಳ ಇದನ್ನು ಕಟ್ಸಿರೋದು. ಈಗ ನೋಡಿರಿ, ಇಲ್ಲಿ ಏನು ಸ್ಪೆಷಲ್ ಏನಂದರೆ, ಇಲ್ಲಿ ಎಡಬಗಲಲ್ಲಿ ನೋಡ್ಬೋದು, ಇದನ್ನು ಕಟ್ಟೋಕೆ 33 ವರ್ಷ ತೊಗೊಂಡ್ರಂತ. ಎಡಮಗಲಲ್ಲಿ ಕಾರ್ಮಿಕರಿಗೆ ಮತ್ತು ಕಟ್ಟೋರಿಗೆ ಮೊದಲು ರೂಮನ್ನು ಕಟ್ಸಿದ್ರು, ಆನಂತರ ಕಲ್ಲಂತೂ ಒಟ್ಟು ವರ್ಕರ್ಗೆ ಅವ್ರಿಗೆ ಶೌಚಾಲಯ ಇರ್ಬೋದು, ಅವ್ರಿಗಿದು ಏನೋ ನೋಡಿ, ಇದೇ ಮೇನ್ ಗೋಳಗುಮ್ಮಟ. ಇಲ್ಲೊಂದು ನಿಮ್ಗೆ ಮ್ಯಾಗ ಮಂಟಪ ಟೈಪ್ ಕಟ್ಗೆ ಟೈಪ್ ಕಾಣ್ತಿರ್ಬೋದು. ಕರೆಯೋದು ಗೋಮಟ್ಟದ ಕೆಳಗೆ ಬಾಗಿಲದ ಮೇಲೆ ಏನು ವಿಶಿಷ್ಟ ಅಂದರೆ ಅದಕ್ಕೆ ಕಟ್ಗಿದಲ್ಲ, ಕಲ್ಲಿಂದು ಕಟ್ಗೆ ಶೇಪಲ್ಲೇ ಇದು ಮಾಡಿದ್ದಾರೆ. ಮತ್ತು ಗುಡಿ ಒಳಗಿದಾವೆ. ಗೋಳಗುಮ್ಮಟದ ಒಳಗೆ ಹೋಗಿ ಬನ್ನಿ. ಗೋಳಗುಮ್ಮಟದ ಒಳಗೆ ನೋಡಿ ಈ ಟೈಪ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಕರೆದ್ರೆ ನೋಡಿ, ಇದು ನೋಡ್ರಿ, ಇದು ನಾವೀಗ ಒಂದು ಸೈಡಿಂದ ಹತ್ತೋಕೆ ಮಾಡಿರ್ತಾರೆ, ಒಂದು ಸೈಡಿಂದ ಇಳಿಯೋದು. ಇದು 7 ಅಂತಸ್ತಿನ ಹತ್ತಿಂದ ಮ್ಯಾಗ ಹೋಗ್ತೇವೆ. ಇದು 3ನೇ ಅಂತಸ್ತು, 4ನೇ ಅಂತ ಈ ಟೈಪ್ ಎಲ್ಲ. ಈಗ ಮ್ಯಾಗ ಹತ್ತಿದ ಮೇಲೆ ಹೇಗೆ ಕಾಣಿಸುತ್ತೆ ವಿಹಂಗಮ ನೋಟ ಅನ್ನೋದನ್ನು ನೀವು ನೋಡ್ತಿರ್ಬೋದು. ಬಹಳ ಅದ್ಭುತವಾದಂಥ ಒಂದು ಕಲೆ ಮತ್ತು ಒಂದು ಗೋಪುರ ಅಂತೆ ಗೋಳಗುಮ್ಮಟ ಕಟ್ಟಿದ್ದು. ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೂ ಕರೀತಾರೆ. ವಿಶ್ವದ 8ನೇ ಅದ್ಭುತನೂ ಅನ್ಬೋದು. ಯಾಕಂದರೆ ಯಾವುದೇ ಪಿಲ್ಲರ್ ಇಲ್ದ ಇಷ್ಟೊಂದು ದೊಡ್ಡ ಇದನ್ನು ಕಟ್ಟೋದು ಹೇಳಿ. ಈಗ ಇಲ್ಲಿ ಒಳಗಡೆ ಹೋದ್ರೆ ಪ್ರತಿಧ್ವನಿ ಆಗುತ್ತೆ. ನಾವೇನು ಕರಿತಿರ್ತೇವಲ್ಲ ಇದೆಲ್ಲ ಪ್ರತಿಧ್ವನಿ ಆಗ್ತಾ ಇರುತ್ತೆ. ಇದೇ ನೋಡ್ರಿ, ಮೇಗಡಿಂತ್ರ ಬಿಜಾಪುರ ಹೇಗೆ ಕಾಣುತ್ತೆ ಅಂಥೇಳಿ. ಬಿಜಾಪುರದವ್ರು ಹುಡುಗರು ಯಾರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ನಂತರ ಇದು ನೋಡಿ, ಇದು ಮೇಗಡಿಂತ್ರ ಇಲ್ಲೇನಿದೆ ಅಂತಂದ್ರೆ ಇಲ್ಲೊಂದು ವಿಶೇಷತೆ. ನಾವು ಈ ಒಂದು ಪೊಸಿಷನಲ್ಲಿ ನಿಂತಾಗ ದ್ವಾರ ಬಾಗಿಲ ಕಾಣುತ್ತೆ. ಇದು ಅದಕ್ಕಾಗಿ ದ್ವಾರ ಬಾಗಿಲ ಕಾಣಲಂತೇನೆ ಏನು ಮಾಡಿದ್ದಾರೆ ಅಂತಂದ್ರೆ, ಅಲ್ಲೊಂದು ರಾಣಿಗೆ ಇದೊಂದು ಬಿಟ್ಟಿದ್ದಾರೆ. ಇದೇನಿದೆಯಲ್ಲ ಈ ಕಿಂಡಿ ಅಂತ ನೋಡಿದ್ರೆ ದ್ವಾರ ಬಾಗಿಲ ಕಾಣ್ತಾಯಿದೆ. ನಾವು ನಮ್ಮ ಫೋನಲ್ಲೇ ಜೂಮ್ ಮಾಡಿ ತೋರಿಸ್ತೀವಿ ನಿಮಗೆ ಹೇಗಂತೇಳಿ. ಮುಂದೆ ನೋಡಿ, ಇಲ್ಲೇ ಈ ದ್ವಾರ ಬಾಗಿಲು ಕಾಣುತ್ತೆ. ಈಗ ನೋಡಿ, ಈಗ ದ್ವಾರ ಬಾಗಿಲ ಇಲ್ಲಿಂದ ಕಾಣುತ್ತೆ. ಅವ್ರಿಗೆ ಗೊತ್ತಾಗಲಿ ಅನ್ನೋದನ್ನು ದ್ವಾರ ಬಾಗಿಲ್ದ ಇದು ಗೊತ್ತಾಗಲಿ ಅನ್ನೋದಕ್ಕೆ ಒಂದು ದ್ವಾರ ಬಾಗಿಲ್ದ ಎಲ್ಲ ಕಾಣಲಿ ಅನ್ನೋದಕ್ಕೆ ಇಲ್ಲಿಂದನ ಒಂದು ನೋಡಿ ಹೇಗೆ ಕಾಣುತ್ತೆ ಅಂತೇಳಿ. ಪೂರ ಮೇನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಇದು ಮೇನ್ ರೋಡಿಂದ ಮೇನ್ ರೋಡಿಂದ ಎಲ್ಲ ಕಾಣಿಸುವಂಗೆ ಇಲ್ಲಿಂದ ಇದು ಮಾಡಿದ್ದಾರೆ. ಓಕೆ, ಇದನ್ನು ನೀವು ಎಲ್ಲ ನೋಡ್ಬೋದು ಹೇಗೆ ಜೂಮ್ ಮಾಡಿ ತೋರಿಸ್ತಿದ್ದೇನೆ ಅಂತೇಳಿ. ಇದು ಪಕ್ಷಿ ನೋಟ, ಗೋಪುರದ ಮೇಲಿನಿಂದ ಇದು ಪಕ್ಷಿ ನೋಟ. ಓಕೆ, ಗೋಪುರದ ಒಳಗಡೆ ಗೋಪುರದ ಮೇಲಿನಿಂದ ಪಕ್ಷಿ ನೋಟ ಹೇಗೆ ಕಾಣುತ್ತೆ ಅಂಥೇಳಿ ಕಮೆಂಟ್ ಮಾಡಿರಿ. ಅದ್ಭುತವಾದ ಒಂದು ಕಲೆ, ಇಂಡೋ ಇಸ್ಲಾಮಿಕ್ ಕಲೆಯೊಂದಿಗೆ ಈ ಒಂದು ಗೋಪುರವನ್ನು ಕಟ್ಟಿರ್ತಾರೆ. ಈ ಗೋಪುರ ಕಟ್ಟಲಿಕ್ಕೆ 33 ವರ್ಷ ತೊಗೊಂಡ್ರಂತ. ಎಷ್ಟೋ 3 ಲಕ್ಷ ಕೋಟಿ ವರಹ ಹೇಳ್ತಾಯಿದ್ರು ಒಬ್ಬರು. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಗೈಡ್ ಏನೇನು ಹೇಳಿದ್ರಲ್ಲ ಅದೊಂದು ಪೂರ ವಿಡಿಯೋ ಮಾಡಿದ್ದೀನಿ. ಅದನ್ನು ವಯಸ್ಸಿಲ್ದೇನೆ ಅದೇನು ಹೇಳಿದಾರಲ್ಲ ಅದರ ಪ್ರಕಾರನ ಅಪ್ಲೋಡ್ ಮಾಡ್ತೇನೆ. ಓಕೆ,
ಅದರಲ್ಲಿ ಯಾರ್ಯಾರು ಏನೇನು ಯಾವ ರಾಜ್ಯರಿದ್ರು ಅವಾಗ, ಎಷ್ಟು ದಿನ ತೊಗೊಂಡ್ರು, ಎಷ್ಟು ಕಾರ್ಮಿಕರು ತೊಗೊಂಡು, ಯಾವ ಟೈಪ್ ಇದು ಮಾಡ್ರು ಅಂತೇಳಿ ಎಲ್ಲವನ್ನು ಇದು ಮಾಡಿದ್ದಾರೆ. ಓಕೆ, ಮ್ಯಾಗಡೆ ಹೋದಾಗ ಪೂರ ಇಲ್ಲಿ ನೋಡ್ರಿ, ಇಲ್ಲಿಗೆ ನಾವು ಒಳಗಡೆ ಇದು ಒಳಗಡೆ ಏನಿದೆ ಅಂತೇಳ ನೀವು ನೋಡ್ಬೋದು. ಪೂರ ಇಲ್ಲಿ ನೋಡಿರಿ ಮೇಗಡೆ ಹೋದಾಗಿದ್ದು ಇಲ್ಲಿ ಪೂರ ಆವಾಜ್ ಬರ್ತಾಯಿತ್ತು. ನಾನು ಮ್ಯೂಟ್ ಮಾಡಿದ್ದೀನಿ, ಎಲ್ಲ ಸೌಂಡ್ ಇದ್ರಿಂದ ಏನು ಕೇಳಿಸ್ತಾ ಇಲ್ಲ. ಹೇಗೆ ಕಾಣಿಸುತ್ತೆ ನೋಡಿರಿ ಮೇಗಡಿ ಅಂತ ಒಂದು ಸ್ವಲ್ಪ ನೋಡಿದ್ರೆ. ಆನಂತರ ಮತ್ತು ನಾವು ಇಳಿದು ಬಂದ್ವಿ. ಇಳಿದು ಬಂದ ತಕ್ಷಣ ಮತ್ತು ಇಳಿಯೋಕ್ಕೊಂದು ಜಾಗ, ಒಂದು ಗೋಪುರ, ಗೊತ್ತೋಕೊಂದು ಗೋಪುರ, ಸುತ್ತ 4 ಗೋಪುರ ಇರ್ತಾವಲ್ಲ. ಒಂದು ಗೋಪುರದಲ್ಲಿ ಹತ್ಬೋದು, ಒಂದು ಗೋಪುರ ಇಳಿಬೋದು. ಓಕೆ, ಇದು ನೋಡಿ ಹೀಗೆ ಸ್ವಲ್ಪ ಇಳಿಯೋದು ಹತ್ತೋದು ಒಂದು ಸ್ವಲ್ಪ ಇಕ್ಕಟ್ಟಾಗಿ ಒಬ್ಬರೇ ಹೋಗುವಾಗಿರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿರಿ, ಇದು ಬಂದಿಂದ ಇಲ್ಲಿ ಏನು ವಿಶೇಷತೆ ಏನಂದ್ರೆ, ನೀವು ಇಲ್ಲಿ ಗಮನಿಸ್ಬೋದು, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ಟೈಪು ನೋಡಿ. ಇಲ್ಲಿ ಗೋಪುರ ಬಂದಿರ್ತಾವಲ್ಲ, ಒಂದು ಲೈನ್ ನೋಡ್ತಿರ್ಬೋದು ನೀವು. ಗೋಪುರದ ಹತ್ತಿರ ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ ಈ ಗೋಪುರದ ಒಂದು ವಿನ್ಯಾಸವನ್ನು ರೂಪಿಸಿದ್ದಾರೆ. ಈ ಒಂದು ಏನು ಲೈನ್ಸ್ ಹೋಗಿದ್ದಾವೆ ಇಲ್ಲಿ ಮೇಗಡೆ, ಇಲ್ಲಿಂತ್ರ ಯಾರಾದರೂ ಕೂಗು ಹೊಡೆದ್ರೆ ಆ ಕಡೆ ಕೇಳಿಸುತ್ತೆ. ಅಷ್ಟು ದೊಡ್ಡದಿದ್ದರೂ ಈ ಒಂದು ಲೈನ್ ಇದಾವಲ್ಲ, ಅಲ್ಲಿ ಹತ್ರ ಒಬ್ರು ಕೂಗು ಹೊಡೆದ್ರೆ ಆ ಕಡೆ ತೋರಿಸುತ್ತೆ, ಆ ಕಡೆ ಕೇಳಿಸುತ್ತೆ. ಬಹಳ ಒಂದು ಅದ್ಭುತ ಕಲೆಯಿಂದ ಕಟ್ಟಿದ್ದಾರೆ. ಹುಡುಗರೆಲ್ಲ ಖುಷಿ ಪಡ್ತಾರೆ, ಕರ್ಕೊಂಡು ಹೋದ್ರೆ ಹುಡುಗರೆಲ್ಲ ಖುಷಿ ಆಗ್ತಾರೆ. ಮತ್ತು ಇವರೇ ನೋಡ್ರಿ ಗೈಡು. ನಾನೆಲ್ಲ ಈಗ ಮ್ಯೂಟ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಅದನ್ನೆಲ್ಲ ಪರ್ಫೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಗೈಡ್ ಏನು ಹೇಳಿದರು ನೋಡಿ, ಇಲ್ಲಿ ಕೂಗು ಹೊಡಿತಿದ್ದ ನಾವು, ಅದು ಪ್ರತಿಧ್ವನಿ ಆಗುತ್ತೆ. ಪ್ರತಿಧ್ವನಿ ಆಗುತ್ತೆ, ನೀವು ಕೇಳ್ತಿರ್ಬೋದು. ನಾನು ಒಂದು ಸ್ವಲ್ಪ ಇಟ್ಟಿದ್ದೀನಿ ಆಡಿಯೋ, ಅದನ್ನು ಕೇಳ್ತಿರ್ಬೋದು. ಪ್ರತಿಧ್ವನಿ ಆಗುತ್ತೆ. ಓಕೆ, ಈ ಟೈಪ್ ಒಂದು ಭಾಳ ಅದ್ಭುತವಾದ ಒಂದು ಕಲೆಯನ್ನು ನೋಡಿದ್ವಿ. ಎಲ್ಲರಿಗೂ ಧನ್ಯವಾದ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವಿಶೇಷದೊಂದಿಗೆ ಮತ್ತೊಮ್ಮೆ ಸಿಗೋಣ. ಓಕೆ, ಏನರ ಇದ್ರೆ ನಿಮ್ಗೆ ಲೈಕ್ ಆದ್ರೆ, ಏನಾರ ನಿಮ್ಮ ಸಜೆಷನ್ಸ್ ಇದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತೊಂದು ವಿಡಿಯೋದ ಸಿಗೋಣ. ನಮಸ್ಕಾರ ಗೆಳೆಯರೇ, ಬಾಯ್.